ಕೊಡುವ ಅಂತೇಳಿ ತಗೋಣ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಳಿಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ಸಲ ಮಳೆ ಬಂದು ಹೋಗಿದೆ, ಮೋಡ ಕವಿದ ವಾತಾವರಣ ಆಗಿದೆ ಸ್ನೇಹಿತರೆ. ನೋಡಿ, ನನಗೆ ಬೆಳಿಗ್ಗೆನೇ ಊಟಕ್ಕೆ ಮಧ್ಯಾಹ್ನ ಆಫೀಸಿಗೆ ಹೋಗ್ತೀನಲ್ವಾ, ಅದು ನುಗ್ಗೆಕಾಯಿ ಮತ್ತು ಬಟಾಟೆ ಬೇಳೆ ಸಾರು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾವುದು ಪೌಡರ್ ಇದು? ಸಾಂಬಾರ್ ಪೌಡರ್. ಇದ್ರದ್ದು ಒಂದು ಸಾಂಬಾರು ಮಾಡೋಣ ಅಂತ ಹೇಳಿ ಬೇಳೆ ಎಲ್ಲ ತೊಳೆದು ಹಾಕಿದ್ದೀನಿ. ಸಾಕು, ನಮಗೆ ಒಬ್ಬಳಿಗೆ ಎಷ್ಟು ಸಾರು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಹಾಕಿ ಇವಾಗ ಒಂದೇ ಸಲ ವಿಷಲ್ ಹಾಕಿ ಸಾರು ರೆಡಿ ಮಾಡಬೇಕು. ಇನ್ನೊಂದ್ಸಲ ತೊಳೆಯುವ. ಚೌತಿದೆಲ್ಲ ಸ್ವಲ್ಪ ಉಂಡೆ ಎಲ್ಲ ಇದೆ, ಇದು ಉಂಡೆ ಎಲ್ಲ ಇದೆ. ಭೀಮ ಬಂದಿದ್ದ, ಅವನಿಗೆ ಒಂದು ಸ್ವಲ್ಪ ಕೊಡುವ ಅಂತೇಳಿ ತಗೋಣ. ತುಂಬ ಇತ್ತು, ಇದೆಲ್ಲ ಅವನಿಗೆ ಕೊಡುವ ಅಂಥೇಳಿ. ಸರಿ ತಿನ್ನು ಅಪ್ಪ. ಬೇಮಾ ಇವನು ಹೋಗಲ್ಲ ಸ್ನೇಹಿತರೆ, ನೋಡಿ ನಿಂತ್ಕೊಂಡಿದ್ದಾನೆ ಭೀಮ. ಸ್ವಲ್ಪ ಇದು ಕೊಡ್ತೆ ಅವನಿಗೆ. ಇದೆಲ್ಲ ಗಲೀಜು ಮಾಡಿ ಹಾಕ್ದೆ ಈಗ. ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ಆಫೀಸಿಗೆ ಹೊರಟೆ ಸ್ನೇಹಿತರೆ. ಮತ್ತೆ ವೀಡಿಯೋಸ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಆಫೀಸ್ ವರ್ಕೆಲ್ಲ ಮುಗಿಸಿ ರಿಟರ್ನ್ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ದೀನಿ. ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಮನೆಗೆ ಹೋಗಿ ಈಗ ವೀಡಿಯೋ ಮಾಡ್ಕೋಬೇಕು. ಮತ್ತೆ ಅಮ್ಮ ಇವತ್ತು ಅಜ್ಜಿ ಮನೆ ಕಡೆ ಹೋಗಿದ್ರು ಸ್ನೇಹಿತರೆ. ಅಲ್ಲಿ ಪಕ್ಕದ ಮನೆಯವರು ಹೀರೆಕಾಯಿ ಬೆಳೆದಿದ್ರಂತೆ, ಹೀರೆಕಾಯಿ 2 ಕೊಟ್ಟಿದ್ರಂತೆ. ಅದೇ ನನಗೆ ತೋರಿಸ್ತಾ ಇದ್ರು. ನಾನು ಅದು ಏನು ಮಾಡ್ತೀರಿ ಇವಾಗ, ಪಲ್ಯ ಮಾಡ್ತೀರಾ ಅಂತೇಳಿ ನಾವಿಬ್ಬರು ಮಾತಾಡ್ತಾ ಇದ್ವಿ. ಹೀರೆಕಾಯಿಯ ಪಲ್ಯ ಮಾಡ್ಲಿಕ್ಕೆ ಅದು ಅಮ್ಮ ನೋಡಿ. ಎಂತ ಮೀನು ಮಮ್ಮಿ? ಬಂಗಡೆನಾ? ಹೆಂಗೆ ಬಂಗಡಿ? ಇದು ಮುರಿಯ. ನಮ್ಮ ಮನೇಲಿ ಮೀನು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಮೀನು ನಮ್ಮನೆ ತರಕಾರಿ ಯಾರಿಗೂ ಹಿಡಿದಿಲ್ಲ. ಬಂಗಡೆ ಫ್ರೈ ನೋಡಿ.
ಬಂಗಡೆ ಮೀನು ರೇಟ್ ಕಮ್ಮಿ ಆಗಿತ್ತು ಈಗ. ಮಧ್ಯಾಹ್ನ ಎಂತ ಸರ್? ಮಧ್ಯಾಹ್ನ ಇದೆ. ಇದೇನಾ? ಮಾವಿನ ತಗೊಂಡೋಗಿದೆ ಸಾರು ಮಾಡಿ. ಈಗ ಮೀನು ಫ್ರೈ ಹಾಕೊಂಡು ಊಟ ಮಾಡಬೇಕು. ಪಕ್ಕದಲ್ಲಿ ಮುರಿಯ ಸಾರು. ಮಂಡಿ ಮಾತ್ರ ಹಾಕಿ ಸಾರು ಮಾಡಿದ್ರು, ಹೌದಾ? ಬೇಕಲ್ಲ ಕೂಗಟ. ಮಂಡಿ ಮಾತ್ರ ಹಾಕಿ ಸಾರು ಮಾಡುದಾ? ಇಲ್ಲೆಂತ ಒಣ ಜಬ್ಬ ಇದು ಯಾರಿಗೆ? ನಮ್ಮ ಅಪ್ಪಂಗೆ ಒಣ ಜಬ್ಬ ಬೇಕಂತೇಳಿ ಫ್ರೈ ಮಾಡಿ ಇಟ್ಕೊಂಡಿರು. ಇವಾಗ ಊಟ ಮಾಡಬೇಕು ಸ್ನೇಹಿತರೆ. ಎಷ್ಟಿತ್ತು ಫ್ರೈ ಮಾಡಿ ಆದ್ಮೇಲೆ ಊಟ ಮಾಡೋದೀಗ. ಎರಡು ಬಂಗಡೆ ಸಪ್ರೇಟ್. ನಮ್ಮ ಮನೆಗೆ ಒಬ್ರು ತಿನ್ನಲ್ಲ ಇದೆಲ್ಲ, ಅದಕ್ಕೆ ಸಪ್ರೇಟ್. ಇದು ಬಂಗಡೆ ಮಧ್ಯಾಹ್ನದ ಅನ್ಸುತ್ತೆ. ಒಬ್ಳಿಗೆ ಸಪ್ರೇಟ್ ಇಲ್ಲಿ ನಮ್ಮ ಮನೆಯದು. ಬಂಗಡೆ ಮಾತ್ರ ತಿನ್ನೋದು, ಅದಕ್ಕೋಸ್ಕರ. ನನ್ನ ಅಕ್ಕ ಬಂಗಡೆ ಮಾತ್ರ ತಿಂತಾಳೆ, ಅವಳು ಬೇರೆ ಮೀನೆಲ್ಲ ತಿನ್ನೋದಿಲ್ಲ. ಅದಕ್ಕೆ ಅಮ್ಮ ಇಲ್ಲಿ ಸಪ್ರೇಟ್ ಮಾಡಿದ್ದಾರೆ. ಬಂಗಡೆ ನೋಡಿ, ಬಂಗಡೆ ಊಟ ಮಾಡೋಣ ಅಂಥೇಳಿ ಬಂದಿದ್ದೀನಿ. ಏನು ತಗೊಳ್ಳೋದು ಇವಾಗ? ಅಷ್ಟು ಖಾಲಿಯಾಗಿದೆ. ಇದರಲ್ಲಿ ಒಂದೆರಡು ಪೀಸ್ ಇಲ್ಲೇ ಹಾಕೊಳ್ತೆ ಸೈಡಿಗೆ. ಮತ್ತು ಅದು ಯಾರಿದು ಮಾಡ್ತಾರೆ, ಎರಡು ಹಾಕೊಳ್ತೆ. ಸಾರು ಹೊರಗಡೆ ತಗೊಂಡೋಗಿದ್ರು. ಮೀನು ನೋಡಿ, ಇವೆಲ್ಲ ತಗೊಳ್ಳೋದಿಲ್ಲ ನಾನು. ಹಾಗೆ ಸಾರು ಮಾತ್ರ ಸಾಕು. ನೋಡಿ, ಸೀದಾ ಮನೆ ಒಳಗೆ ಒಂದು ಕಪ್ಪೆ ಬಂದ್ಬಿಟ್ಟಿದೆ ನೋಡಿ ಸ್ನೇಹಿತರೆ. ಚಂದ ಮಾಡಿ ಪಾಟ್ ಮೇಲೆ ಬಂದು ನಿಂತ್ಕೊಂಡು ಬಿಟ್ಟಿದೆ. ಇದು ಹೇಗೆ ಒಳಗೆ ಬಂತು ಅಂತ ನೋಡೋಣ. ಓ, ಅಲ್ಲಿ ನೋಡಿ, ಅಲ್ಲಿ ಓಪನ್ ಇದೆಯಾ? ಅಲ್ಲಿಂದ ಬಂದಿದೆ ಇದು. ನೋಡಿ ಹೇಗೆ ಚಂದ ಮಾಡಿ ಕೂತ್ಕೊಂಡಿದೆ ನೋಡಿ.